ಎಮೋಲಿನ್ ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ಸೊ ಶೇಡ್ ಲೈಟ್ ಮೀಡಿಯಂ ನಂಬರ್ 3 ಯೂಸ್ ಮಾಡ್ತೀನಿ. ಹಬ್ಬದ ಆರ್ಥಿಕ ಶುಭಾಶಯ. ಪರ್ಫ್ಯೂಮ್ ಯೂಸ್ ಮಾಡ್ತಾ ಇದ್ದೀನಿ, ಟಾಮಿ ಗರ್ಲ್ ಬ್ರ್ಯಾಂಡ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಗೇನ್ ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಅಗೇನ್ ಇವತ್ತು ಬ್ಲಾಗ್ ಮತ್ತೆ ಮಾಡ್ತಿದ್ದೀನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲರೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎದ್ದು ಎಲ್ಲ ಇವತ್ತು ಫುಲ್ಲು ಜಾಸ್ತಿ ನೆನ್ನೆಯಿಂದ ಅಂತೂ ನಂಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿ, ಫುಲ್ ಮನೆ ನಾನು ಸಂಜೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ಎದ್ದಿದ್ದೆ ಲೇಟ್ ಆಗೋಯ್ತು. 9:30ಗೆ ಎದ್ದಿದ್ದೀನಿ ನಾನು ಇವತ್ತು. ಬೇಗ ಎದ್ಕೊಳ್ಬೇಕು ಅಂತ ಎಷ್ಟು ಅಂದ್ಕೊಂಡೆ, ಬಟ್ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಅದಕ್ಕೆ ಲೇಟಾಗಿದ್ವಿ. ಎದ್ದು ಇವಾಗ ದೇವ್ರ ಸಾಮಾನೆಲ್ಲ, ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ, ಒರೆಸಿ ಎಲ್ಲ ಕ್ಲೀನ್ ಮಾಡಿ, ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಕ್ಕಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಸಂಜು ಮತ್ತು ಕಾರ್ತಿಕ್ ಗಣೇಶ ತರಕ್ಕೆ ಹೋಗಿದ್ದಾರೆ. ಗೌರಿ ಗಣೇಶನ ತಂದಿದ ತಕ್ಷಣ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತಿನ ದಿನ ಯಾವ ಥರ ಇರುತ್ತೆ, ಯಾವ ಗಣೇಶ ತಂದಿದ್ದೀವಿ ಅಂತ. ಸ್ನಾನ ಎಲ್ಲ ಮಾಡಿ ಎಷ್ಟು ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ ಬೆಳಗ್ಗೆ, ಕೆಲಸ ಎಲ್ಲ ಮಾಡೋಕ್ಕೆ ಈಸಿಯಾಗಲಿ ಅಂದ್ಬಿಟ್ಟು ಈಗ ಡ್ರೆಸ್ ಚೇಂಜ್ ಮಾಡಬೇಕು. ಯೋಚನೆ ಮಾಡ್ತಾ ಇದ್ದೀನಿ, ಸ್ಯಾರಿ ಉಟ್ಕೊಳ್ಳ ಇಲ್ಲಾಂದರೆ ಚೂಡಿದಾರ್ ಹಾಕೊಳ್ಳ, ಏನು ಹಾಕೊಳ್ಳಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ಈಗ ನಾನು ಫಸ್ಟು ಏರ್ ಸ್ವಲ್ಪ ಇನ್ನೂ ವೆಟ್ ಇದೆ, ಅದನ್ನು ಏರ್ನ ಈಗ ನಾನು ಡ್ರೈ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ಪಿಕ್ಕಾಗಿ ರೆಡಿ ಆಗಬೇಕು. ಅವ್ರು ಬರೋಷ್ಟರಲ್ಲಿ ಇನ್ನೂ ಗಣೇಶನಿಗೆ ಕಡಲೆಕಾಳು ಉರ್ಸ್ಲಿ ಬರುತ್ತಲ್ಲ, ಅದು ಮಾಡಬೇಕು. ಪ್ರಸಾದ ಜಸ್ಟ್ ಇವಾಗ ನೈವೇದ್ಯ ಗಿಡಕ್ಕೆ ಅಂದ್ಬಿಟ್ಟು ಅದನ್ನು ಮಾಡಬೇಕು. ಕುಕ್ಕರಲ್ಲೇ ಕೂಗಿಸಿಟ್ಟಿದ್ದೀನಿ. ಈಗ ಅವ್ರು ಬರೋಷ್ಟರಲ್ಲಿ ದೇವ್ರದ್ದು ಮನೆಯಲ್ಲಿ ಎಲ್ಲ ಆಗಿದೆ. ಇನ್ನು ಜಸ್ಟ್ ದೀಪಾಗೆಲ್ಲ ಬತ್ತಿ ಎಲ್ಲ ಅಂಟಿಕೊಂಡು ದೇವ್ರಿಗೆ ಏನೇನು ಬೇಕಲ್ಲ ರೆಡಿ ಮಾಡ್ಕೊಬೇಕು. ಅವ್ರು ಬಂದಿದ್ದ ತಕ್ಷಣ ಆರತಿ ತಟ್ಟೆ ರೆಡಿ ಮಾಡ್ಕೋಬೇಕು ಗಣೇಶಗೆ ಆರತಿ ಮಾಡೋದಕ್ಕೆ. ಸೊ ಈಗ ಏರ್ದಿದ್ದು ನೆಕ್ಸ್ಟ್ ದಿನ ಇದೊಂದು ಬೈ ಮಾಡಿದ್ದೆ, ತುಂಬ ದಿನ ಅಂದ್ಕೊಂಡಿದ್ದೆ. ಓಲಾಪ್ಲೆಕ್ಸ್ ಕಾಣಿಸ್ತಿದೆಯಾ? ಹಾಂ, ಇದೊಂದು ನಿನ್ನೆ ಒಂದು ಪರ್ಚೇಸ್ ಮಾಡಿದ್ದೆ, ಬಂತು ನೋಡೋಣ. ನಂಬರ್ 7 ಬಾಂಡಿಂಗ್ ಆಯಿಲು. ನಾನು 30 ml ತೊಗೊಂಡೆ, 3300 ಆಯಿತು. ಹೊಸದು ಇನ್ನೂ ಯೂಸ್ ಮಾಡಿಲ್ಲ, ಇವಾಗ ನಿನ್ನೆ ಬಂತು. ಸೊ ನೋಡಿ, ಬಾಕ್ಸ್ ಇದೆ. ಈಗ ಯೂಸ್ ಮಾಡೋಣ. ನಾನು ಜಾಸ್ತಿ ಯೂಸ್ ಮಾಡೋ ಸಿರಮ್ ಅಂದರೆ ನಿಮಗೋಸ್ಕರ ವೀಡಿಯೋ ತೋರಿಸಿದ್ನಲ್ಲ, ಇದೇ ಜಾಸ್ತಿ. ಆಲ್ರೆಡಿ ನೋಡಿ ಇಷ್ಟು ಖಾಲಿಯಾಗಿದೆ, ಇನ್ನು ಖಾಲಿಯಾಗಿದೆ ಅಷ್ಟೇ. ಅಷ್ಟೇ. ಸೊ ಇದನ್ನು ಒಂದು ದಿವಸಕ್ಕೆ ಒಂದ್ಸಲ ಆದರೂ ಯೂಸ್ ಮಾಡೇ ಮಾಡ್ತೀನಿ ನಾನು. ಇವಾಗ ಜಸ್ಟ್ 2 ಡ್ರಾಪ್ಸ್. ನೋಡೋಣ, ಇದನ್ನ ಯೂಸ್ ಮಾಡಿ ರಿವ್ಯೂ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಯ್ತು, ನಾನು ನೋಡಿದಂಗೆ ಆಲ್ಮೋಸ್ಟ್ ಇದನ್ನೆಲ್ಲರೂ ಯೂಸ್ ಮಾಡಿದ್ದಾರೆ, ಸಜೆಸ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ತುಂಬ ಅಂತ. ಇವಾಗ ನಾನು ಏರೇನು ಫುಲ್ಲು ಇಟ್ಟಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಯಾವಾಗಲೂ ಏರಲ್ಲಿ ಡ್ರೈ ಮಾಡ್ಕೋತಾ ಇದೆ. ಸ್ಪ್ರೇ ಎಲ್ಲ, ಹೀಟ್ ಸ್ಪ್ರೇ ಎಲ್ಲ ಯೂಸ್ ಮಾಡಿ. ಆಲ್ಮೋಸ್ಟ್ ನೀವು ಡ್ರೈಯರ್ ಯೂಸ್ ಮಾಡ್ಬೇಕಾರೆ ಅಥವಾ ಏರ್ ಬ್ರಷ್ ಯೂಸ್ ಮಾಡ್ಬೇಕಾರಲ್ಲ. ಸೊ ನಾನು ಏರ್ ಸಿರಮು ಯೂಸ್ ಮಾಡ್ತೀನಿ. ಏರ್ ಸಿರಮ್ ಯೂಸ್ ಮಾಡಿದಾಗ ಸ್ಪ್ರೇ ಯೂಸ್ ಮಾಡ್ತೀನಿ. ಯಾವ ಸ್ಪ್ರೇ ಯೂಸ್ ಮಾಡ್ತೀನಿ ಅಂದರೆ ಇದು ಹೀಟ್ ಪ್ರೊಟೆಕ್ಟರ್ ಸ್ಪ್ರೇ ಸ್ಟ್ರಿಕ್ಸ್ದು. ಇದಂತೂ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಈಗ ಕ್ವಿಕ್ಕಾಗಿ ಏರ್ ಬ್ರಷ್ಗೆ ಪೆಟ್ಟಾಗಿರೋ ಏರೆಲ್ಲ ಇದು ಮಾಡ್ಕೊತೀನಿ. ಇದಾದ್ಮೇಲೆ ಒಂದ್ಸಲ ನಾನು ಹೇರ್ ಸಿರಮ್ ಯೂಸ್ ಮಾಡ್ತೀನಿ. ಬಿಕಾಸ್ ನಾವು ಏರ್ನ ಎಷ್ಟು ಹೀಟ್ ಯೂಸ್ ಮಾಡ್ತೀವೋ ಅಷ್ಟು ಏರ್ನ ಕೇರ್ ಮಾಡಬೇಕು. ಸೊ ಇದು ಬಂದು ನಾನು ತೊಗೊಂಡಿದ್ದ ಅಗಾರು. ನಾನೇನು ಜಾಸ್ತಿ ಎಲ್ಲ ಇದು ಮಾಡಲ್ಲ, ಜಸ್ಟ್ ಹಿಂಗೆ ಈ ಥರ ಸೆಂಟ್ರಲ್ಲಿ ಇದು ಮಾಡ್ಕೊತೀನಿ. ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ಹೇರ್ ಡ್ರೈ ಕೂಡ ಆಗುತ್ತೆ, ಪ್ಲಸ್ ಹೇರ್ ಸ್ಟ್ರೈಟ್ ಕೂಡ ಆಗುತ್ತೆ ಇದರಲ್ಲಿ. ಸೊ ನಂಗಂತಿದೆ, ನಾನು ಆಲ್ಮೋಸ್ಟ್ ಸ್ಟ್ರೈಟ್ನಿಂಗ್ ಎಲ್ಲ ಯೂಸ್ ಮಾಡಲ್ಲ, ಜಸ್ಟ್ ಇದಂತೆ ಯೂಸ್ ಮಾಡೋದು. ಸೊ
ಹೇರ್ ಫುಲ್ಲು ಸೆಟ್ ಮಾಡ್ಕೊಂಡು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಇವಾಗ ಮಾಯ್ಶ್ಚರೈಸರು ನಾನು ಬಂದು ಏತೋ ಎಮೋಲಿನ್ ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ಸೊ ನನ್ನ ಮಗ ಅವನನ್ನ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಗೈಸ್. ಮಾಯ್ಶ್ಚರೈಸರ್ ಆಯಿತು. ELF ಅವ್ರ ಕಂಪ್ನಿಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಹಚ್ಕೊಳ್ಳಲ್ಲ, ಜಸ್ಟ್ ಲೇಟಾಗಿ. ಇದಕ್ಕೂ ಫರ್ಗೆಟ್ ಎಸ್ ಮೇಕಪ್ ಮಾಡೋಕ್ಕೂ ಮುಂಚೆ ಯಾವಾಗಲೂ ನಾವು ಪ್ರೈಮರ್ ಯೂಸ್ ಮಾಡಬೇಕು. ಸೊ ನಾನಿದು ಪ್ಯಾಕ್ಡ್ ಪ್ರೈಮರ್ ಯೂಸ್ ಮಾಡ್ತೀನಿ, ಜಸ್ಟ್ ಲಿಟಲ್ಲಿ. ಆಯಿತು. ಈಗ ಫೌಂಡೇಶನ್ ELF. ಸೊ ಈ ಥರ ಇದೆ ಇದು ಶೇಡ್ ಬಂದು ನಾನು ಯೂಸ್ ಮಾಡ್ತಾ ನನ್ನ ಶೇಡ್ ಬಂದು ಈ ಶೇಡ್ ಇದೆ. ಸೊ ಚಲೋ ಬಿಟ್ಟ ಕಷ್ಟ ಮಿನಿಟ್ ಹೇಳ್ತೀನಿ ನಿಮಗೆ ಯಾವ ಶೇಡ್ ಅಂತ ಹೇಳ್ತೀನಿ. ಶೇಡ್ ಲೈಟ್ ಮೀಡಿಯಮ್ ನಂಬರ್ 3 ಯೂಸ್ ಮಾಡ್ತೀವಿ. ಇದು ಬಂದು ನನ್ನ ಶೇಡು. ಸೊ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ, ಜಸ್ಟ್ ಲಿಟ್. ನನಗೆ ಜಾಸ್ತಿ ಮೇಕಪ್ ಮಾಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಬಟ್ ನಂಗೆ ಇಷ್ಟ ರೆಡಿ ಆಗಬೇಕು ಅಂತ. ಚೆನ್ನಾಗಿ ಕಾಣಲ್ಲ. ಈಗ ಬ್ಲೆಂಡ್ ಮಾಡೋಣ. ಬ್ರಷಲ್ಲಿ ನಂಗೆ ಸ್ಪಾಂಜ್ ಜಾಸ್ತಿ ಯೂಸ್ ಮಾಡೋಲ್ಲ ನಾನು, ಕಾರಣ ನಂಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಅದರಲ್ಲಿ. ಸೊ ಅದಕ್ಕೆ ನಾನು ಬ್ರಷಲ್ಲೇ ಬ್ಲೆಂಡ್ ಮಾಡ್ಕೊತೀನಿ. ನಾನು ಜಾಸ್ತಿ ಹಚ್ಚಕ್ಕೆ ಹೋಗಲ್ಲ, ಬಿಕಾಸ್ ನಂದು ಆಯಿಲ್ ಸ್ಕಿನ್ ಬೇರೆ, ಅದು ನನಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಏನು ಮಾಡ್ತೀನಿ, ಜಸ್ಟ್ ಸ್ವಲ್ಪ ಲೈಟ್ ಆಯ್ತು ಅಷ್ಟೇ. ನೆಕ್ಕವು ಕೂಡ ಯಾವಾಗಲೂ ಕವರ್ ಮಾಡ್ಕೊಳ್ಳಿ. ಎಸ್ ಆಯಿತು. ಸೊ ಇಷ್ಟೇ ಸಿಂಪಲ್ಲಾಗಿ ಫೌಂಡೇಶನ್ ಹಚ್ಕೊಂಡೆ. ಕಾಣಿಸ್ಲೇಬಾರ್ದು, ನಾವು ಹಚ್ಚೋದು ಲೈಟಾಗಿರಬೇಕು. ಆ್ಯಂಡ್ ಇದೊಂದು ಜಾಸ್ತಿ ನಾನು ಏನಕ್ಕೆ ಮೇಕಪ್ ಮಾಡೋದಲ್ಲ, ಓಪನ್ ಪೋಸ್ ಜಾಸ್ತಿ ಆಗಿಬಿಡುತ್ತೆ ನನಗೆ ಅಂದ್ಬಿಟ್ಟು ಓಪನ್ ಪೋಸಲ್ಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡ್ತೀನಿ, ಫೇರಾಗಿ ಯೂಸ್ ಮಾಡ್ತೀನಿ. ಹಚ್ಕೋತೀನಿ. ಬ್ಲೂ ಹೆವೆನ್ ಇದೆ, ಒಂದು 4-5 ಇದೆ, ಬಟ್ ಯಾವಾಗ ಆಗೋದು ಇಷ್ಟ ಆಗುತ್ತೋ ಅದು ಹಚ್ತಾ ಇರ್ತೀನಿ ಲೈಟಾಗಿ. ತೋರ್ಸಿ ಎಲ್ರಿಗೂ ನೋಡಿ. ಅಪ್ಪು ಬಟ್ಟೆ ಇದಾಕಿ ಜೀನ್ಸ್ ಪ್ಯಾಂಟ್ ಹಾಕಿ ನಿನ್ನೆ ಹೋಗಿ ಪರ್ಚೇಸ್ ಮಾಡ್ಕೊಂಡ್ಬಂದಿವಲ್ಲಮ್ಮ, ಅವನೇ ತೋರಿಸ್ತಾನೆ. ಸೊ ನಾನು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ನಿಂಚ್ತೇನೆ ನಾನು ಮಾಡ್ತೀನಿ. ಓಕೆನಾ? ಬಾಯ್ ಮಾಡಿ ಎಲ್ರಿಗೂ. ಎಲ್ರಿಗೂ ವಿಶ್ ಮಾಡು. ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ. ಲವ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ಗೊಬ್ಬ ಇದು ಮಾತಾಡೋದ್ ಕಲ್ತ್ಕೊಂಡು ಎಷ್ಟು ಮಾತಾಡ್ತಾನೆ ಗೊತ್ತಾಗೈಸ್. ಈಗ ಐಬ್ರೋ ಎಲ್ಲ ಫಿಲ್ ಮಾಡ್ಕೊಳ್ಳೋದು, ಬಿಕಾಸ್ ನನ್ನ ಐಬ್ರೋ ಕರೆಕ್ಟ್ ಆಗಿ ನಂಗೇನು ಗ್ಯಾಪ್ ಇಲ್ಲ. ಸೊ ಖಾಲಿಯಾಗಿರೋ ಮಸ್ಕರ ತಗೊಂತೀನಿ. ಜಸ್ಟ್ ಐಬ್ರೋ ಮಾಡಿಸ್ಬೇಕಿತ್ತು, ಮಾಡಿಸ್ಲಿಲ್ಲ ಗೈಸ್. ತಗೋದ್ಬಿಡ್ತೀನಿ ಫಸ್ಟ್ ಇರಿ ಹೇರ್ದು. ಏರ್ ಸೆಟ್ ಆಗಿರೋದು ತೋರಿಸ್ತೀನಿ. ಏರ್ ಸೆಟ್ ಆಗಿದೆ. ಎಸ್, ಹೇರ್ ಕೂಡ ಸೆಟ್ ಆಗಿದೆ. ಅಮ್ಮ ಸೇರ್ ಸೆಟ್ ಆಗಿದೆ. ಇದಾಗಿದ ತಕ್ಷಣ ನೆಕ್ಸ್ಟ್ ನಾನು ಮಸ್ಕರ, ಇದು
ಕರ್ಲರಲ್ಲಿ ಸ್ವಲ್ಪ ಕರ್ಲ್ ಮಾಡ್ಕೋತೀನಿ. ಟೂ ಮಿನಿಟ್ ಹಿಂಗೆ ಹೋಲ್ಡ್ ಮಾಡಬೇಕು. ಫಸ್ಟ್ ಮಾಡ್ಕೋತಾ ಇದೆ. ಇವಾಗ ನನಗೆ ಕೆಲ ಪೇಷನ್ಸ್ ಜಾಸ್ತಿ ಇರಬೇಕು ಗೈಸ್. ಕನ್ನಡಿಗ ಬಂದ್ಬಿಡುತ್ತೆ ನನಗೆ. ಫಸ್ಟ್ ಹಬ್ಬ ಅಂತ ಬರೀ ರೆಡಿ ಆಗು ರೀಲ್ಸ್ ಮಾಡು ಅಂತ ಮಾಡ್ತಿದ್ದೆ. ಈಗ ಮ್ಯಾರೇಜ್ ಆದಮೇಲೆ ಹಬ್ಬ ಅಂದರೆ ಮನೇಲಿ ಪೂಜೆ ಮಾಡಬೇಕು, ಕೆಲಸ ಅಡುಗೆ ಮಾಡಬೇಕು. ಈ ಬ್ಯುಸಿ ಲೈಫಲ್ಲಿ ಸೀರಿಯಸ್ ಆಗಿ ಹೇಳ್ತೀನಿ, ರೆಡಿ ಆಗಿ ಟೈಮು ಸಿಗಲ್ಲ, ರೀಲ್ಸ್ ಮಾಡೋಕ್ಕೂ ಟೈಮ್ ಸಿಗಲ್ಲ. ಏನಿದ್ರು ಆಚೆ ಹೋಗೋಣ ಮಾತ್ರ ಮಾಡ್ಕೊಂಡು ಅಷ್ಟೆ. ಆ್ಯಂಡ್ ಮಸ್ಕರ ಬಂದು ನಾನು ಮ್ಯಾಕ್ ನನ್ನ ಒಂದು ಫೇವ್ರೆಟ್ ಇದು ತೋರಿಸ್ತೀನಿ. ಎಷ್ಟು ಮಸ್ಕರ ಇದೆ ಅಂದರೆ ಹತ್ರ ಮಸ್ಕರ ಇದೆ. ನಾನು ಹಚ್ಚೋದು ಯಾವಾಗಲೂ ನೋಡಿ ಇಷ್ಟು ಮಸ್ಕರ ಇದೆ. ಅದರಲ್ಲಿ ನನ್ನ ಫೇವ್ರೆಟ್ ಮಸ್ಕರ ಅಂತ ಬಂದರೆ ಮ್ಯಾಕ್. ನಂಗೆ ತುಂಬ ಇಷ್ಟ ಗಾಯಿಸ್ತಿದ್ದು. ಚೆನ್ನಾಗಿ ಒಂಥರ ಲ್ಯಾಶಸ್ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ. ಸೊ ಯಾವಲ್ಲಿದೆ ಜಾಸ್ತಿ ಇದೆ ಯೂಸ್ ಮಾಡೋದು. ಅದೆಲ್ಲ ಖಾಲಿ ಆದಮೇಲೆ ಇಲ್ಲ ಯೂಸ್ ಮಾಡ್ತೀನಿ, ಇಲ್ಲ ನಾನು ಯಾರಿಗಾರು ಕೊಟ್ಬಿಡ್ತೀನಿ, ಹೇಳೋಕ್ಕಾಗಲ್ಲ. ತಗೋತೀನಿ ಹೊಸದು, ಒಂದ್ಸಲ ಹಚ್ಚಿ ನೋಡ್ತೀನಿ, ನಾನು ಸೆಟ್ ಆದರೆ ಇಟ್ಕೋತೀನಿ, ಇಲ್ಲ ನನ್ನ ತಂಗಿಗೆ ಯಾರಿಗಾರು ಕೊಟ್ಬಿಡ್ತೀನಿ ಅಷ್ಟೇ. ನಾನು ನನಗೆ ಫೋನ್ ನೋಡ್ಕೊಂಡು ಮಸ್ಕಾರ ಹಚ್ಕೊಳಕ್ ಬರಲ್ಲ. ಸೊ ಅದಕ್ಕೆ ಮಸ್ಕಾರ ಹಚ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಐ ಶ್ಯಾಡೋ ಬಂದು ಈಗ ಯಾವ್ದಕ್ಕೆ ಅನ್ಕೊಂಡಿದ್ದೀನಿ ಅಂದರೆ, ನಾನು ಬಂದು ಕೆ ಬ್ಯೂಟಿ ಅವ್ರದ್ದು ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ನಾನು ಯಾವ್ದು ಹಚ್ತೀನಿ ಗೈಸ್ ಅಂದರೆ, ಸೊ ಇದೇ ಜಾಸ್ತಿ ನಾನು ಯೂಸ್ ಮಾಡೋದು. ಸೊ ನೋಡೋಣ, ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಚ್ತೀನಿ. ಅದು ಜಾಸ್ತಿ ಹತ್ರ ನಂಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನೋಡೋಣ, ಟ್ರೈ. ನಾನು ಮಿಸ್ಟೇಕ್ ಮಾಡಿಬಿಟ್ಟೆ ಅಂದರೆ, ಫಸ್ಟು ಐ ಶ್ಯಾಡೋ ಹಚ್ಚಿ ಆಮೇಲೆ ಇದು ಹಚ್ಬೇಕಿತ್ತು ಮಸ್ಕರ. ಸೊ ಫಾರ್ಗೆಟ್, ನಾನು ಐ ಶ್ಯಾಡೋ ಹಚ್ಚೋದು ಬೇಡ ಅಂದ್ಕೊಂಡಿದ್ದೆ. ಸೊ ಅದರಿಂದ ಯಾವಾಗಲೂ ಇಂಥ ಕೆಲಸ ನಾನು ಮಾಡೋದು. ರೆಡಿ ಆಗೋಯ್ತೀನಿ, ಅರ್ಜೆಂಟಲ್ಲಿ ಹೆಂಗೆಂಗೋ ರೆಡಿ ಆಗಿಬಿಡ್ತೀನಿ. ಎಂತಾಯ್ತು ಗೊತ್ತೇ ಇಲ್ಲ. ಸೊ ಈಗೇನಾಯ್ತು ಅಂದರೆ ಗೈಸ್, ಕಣ್ಣು ನೋಡಿ ಇದೆಲ್ಲ ಆಗ್ಬಿಡ್ತು ಕಣ್ಣು. ಪ್ರಾಬ್ಲಮ್. ಸೊ ಸಾಕಿಷ್ಟು ಹಚ್ಚೋದು, ನಾನು ಹಚ್ಚಿದ್ರು ಕಾಣಿಸ್ತಿರಂಗೆ ಹಚ್ಚೋದು. ಆಮೇಲೆ ಸಾಕಿಷ್ಟೇ. ಇದಾಗಿದ ತಕ್ಷಣ ನೆಕ್ಸ್ಟ್ ನನ್ನ ಒಂದು ಫೇವ್ರೆಟ್ ಬ್ಲಷ್. ನಾನು
ರೇರ್ ಬ್ಯೂಟಿ ಕಾಣಿಸ್ತಿದ್ಯಾ, ಇದನ್ನು ಯೂಸ್ ಮಾಡ್ತೀನಿ. ನಾನು ಬ್ಲಷ್ ಬಂದು ಮ್ಯಾಕ್ ಇದೆ, ಮತ್ತು ರೇರ್ ಬ್ಯೂಟಿ ಇದೆ, ಇನ್ನೊಂದು ಕೊರಿಯನ್ ಒಂದು 2 ಬ್ಲಷ್ ಇದೆ. ನಂದು ಎಷ್ಟು ಇನ್ನೂ ಇದೆ, ಬಟ್ ಜಾಸ್ತಿ ಸಂಜೆ ಆಗ್ಲಿಂದ ಫೋನ್ ಮಾಡ್ತಾವನೆ, ಗಣೇಶ ತಗೊಂತಾನಲ್ಲ, ಸೊ ಫೋನ್ ಮಾಡ್ತಾನೆ, ನನಗೆ ಡಿಸ್ಟರ್ಬೆನ್ಸ್. ಎಸ್, ಈಗ ಬ್ಲಷ್ನ ಹಾಕೋತೀನಿ. ಎಷ್ಟು ಜಾಸ್ತಿ ಇಲ್ಲ, ಒಂದು ಇಷ್ಟೇ, ಎರಡೇ ಡ್ರಾಪ್. ನಾನು ಮೂಗಿಗೆಲ್ಲ ಹಚ್ಕೊಳ್ಳಲ್ಲ, ಇಲ್ಲೆಲ್ಲ ಇಲ್ಲಿ ಇಷ್ಟ ಆಗಲ್ಲ. ಸೊ ಇಷ್ಟೇ ನೋಡಿ. ಯಾವುದು ಬ್ಲಷ್ನ ನಾವು ಹಿಂಗೆ ಯೂಸ್ ಮಾಡಬೇಕು, ಸುಮ್ಮನೆ ಕೆಲವರು ಹಿಂಗೆ ರೌಂಡಾಗಿ ಯೂಸ್ ಮಾಡ್ತಾರೆ, ಸೊ ಅದು ರಾಂಗು. ಸೊ ಹಿಂಗೆ ಜಸ್ಟ್ ಹಿಂಗೆ ಅಪ್ಪಾಗಿ ಯೂಸ್ ಮಾಡಬೇಕು ಬ್ಲಷ್ನ. ಸೊ ಇದಾಗಿದ ತಕ್ಷಣ ಲೆಫ್ಟ್ ಸೈಡ್ ಸೊ ಎಸ್ ಫಿನಿಶ್. ಫ್ರೆಶ್ ಆಗಿದ ತಕ್ಷಣ ಲಾಸ್ಟ್ ಒನ್ ಬಂದು ಲಿಪ್ಸ್ಟಿಕ್ಕು. ಈಗ ಯಾವ ಲಿಪ್ಸ್ಟಿಕ್ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಎಸ್ ಮ್ಯಾಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಸ್ ಲಿಪ್ ಪೆನ್ಸಿಲ್ ಬಂದು ಸ್ವಿಸ್ ಬ್ಯೂಟಿ ಅದು. ಇದು ಫಸ್ಟ್ ಲಿಪ್ ಪೆನ್ಸಿಲಲ್ಲಿ ಶೇಪ್ ಮಾಡ್ಕೋತೀನಿ. ನಾನು ಯಾವಾಗಲೂ ಲಿಪ್ಸ್ಟಿಕ್ ಯಾವಾಗಲೂ ಅಂತಲ್ಲ, ಯಾವಾಗಲೂ ಲಿಪ್ಸ್ಟಿಕ್ ಯೂಸ್ ಮಾಡ್ಬೇಕಾರಂತಲ್ಲ, ಯಾವಾಗಲೂ ಕೂಡ ನಾನು ಫಸ್ಟು ಲಿಪ್ ಸ್ಕ್ರಬ್ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ನೀವು ಮಿಸ್ ಮಾಡದೆ ಲಿಪ್ ಸ್ಕ್ರಬ್ ಮಾಡ್ಕೋಬೇಕು, ತುಂಬ ಇಂಪಾರ್ಟೆಂಟು. ಸೊ ಈಗ ಲಿಪ್ ಪೆನ್ಸಿಲ್ ಮಾಡ್ಕೋತೀನಿ, ಲಿಪ್ ಶೇಪ್ ಮಾಡ್ಕೋತೀನಿ. ಲಿಪ್ ಪೆನ್ಸಿಲ್ ಆಯಿತು. ನೆಕ್ಸ್ಟ್ ಒಂದು ಬಂದು ಲಿಪ್ಸ್ಟಿಕ್ಕು. ದ ಶೇಡ್ ಬಂದು ಬರ್ನಿಂಗ್ ಲವ್ 305 ಬರ್ನಿಂಗ್ ಲವ್ ಮ್ಯಾಕ್. ಸೊ ಈ ಶೇಡ್ ಬಂದು ಈ ಥರ ಇದೆ. ಶೇಡ್ ಫಿನಿಶ್. ಸೊ ಚುಮ್ಕ ಬಂದಿದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಬಸ್ ಅಪ್ಪು ನನಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತಾನೆ. ಎಲ್ಲರೂ ಅಪ್ಪು ನಾ ಬ್ಯಾಡ್ ಬಾಯ್ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣ್ತಿದೆಯಾ ಡ್ರೆಸ್ಗೆ? ಸಿಂಪಲ್ ಆಗೈತೆ, ಓವರ್ ಆಯ್ತು ಇಲ್ಲ. ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ಬಿಚ್ಚಿ ಬೇರೆ ಹಾಕೋದು ಅಷ್ಟೇ.
ಇಯರಿಂಗ್ ಆಲ್ಮೋಸ್ಟ್ ಡನ್. ಈಗ ಜಡೆದು ಯೋಚನೆ ಮಾಡ್ತಾ ಇದ್ದೀನಿ, ಹಿಂಗೆ ಫ್ರೀ ಏರ್ ಬಿಡಲಾ ಅಥವಾ ಇವರು ಹೇರ್ ಸ್ಟೈಲ್ ಮಾಡಲಾ. ಇವಾಗ ಲಾಸ್ಟ್ ಒಂದು ಬಂದು ಪರ್ಫ್ಯೂಮ್ ಹಾಕೊಂಡ್ಬಿಡ್ತೀನಿ. ಸೊ ಟಾಮಿ ಗರ್ಲ್ ಪರ್ಫ್ಯೂಮ್ ಯೂಸ್ ಮಾಡ್ತಾ ಇದ್ದೀನಿ, ಟಾಮಿ ಗರ್ಲ್ ಬ್ರ್ಯಾಂಡ್. ಫಿನಿಶ್ ಸಿಂಪಲಾಗಿ ಕೈಗೊಂದು ಅಲ್ಲ, ಇದಕ್ಕೊಂದು ಟೆಂಡ್ಗೆ ವಾಚ್ ಹಾಕೋಬೇಕು. ಸೊ ಆಮೇಲೆ ಹಾಕೋತೀನಿ ವಾಚು. ಈಗ ಸೊ ನನ್ನ ಫೈನಲ್ ಲುಕ್ ಬಂದು ಹೇಳ್ಕೊಳ್ತೀನಿ. ಫೈನಲ್ ಲುಕ್ ನೋಡಿ ಎಷ್ಟು ಸಿಂಪಲ್ಲಾಗಿ ಕಾಣ್ತಿದೆ ಫೇಸ್.